ವಿಧಾನಸಭೆ ಚುನಾವಣೆ ಸೇರಿದಂತೆ 3-4 ವರ್ಷದಿಂದ ಜಿಲ್ಲಾ ಬಿಜೆಪಿ ಘಟಕದ ಸಂಪರ್ಕದಿಂದ ದೂರ ಇದ್ದಂತ ಮಾಜಿ ಸಚಿವ ಹಿಂದೂ ಫೈರ್ ಬ್ರ್ಯಾಂಡ್ ಸೊಗಡು ಶಿವಣ್ಣ ಈಗ ಮತ್ತೆ ಬಿಜೆಪಿಗೆ ಬಲ ತುಂಬಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೊಗಡು ಶಿವಣ್ಣ ಮತ್ತೆ ಅಖಾಡಕ್ಕಿಳಿದಿದ್ದಾರೆ. ಮುನಿಸು ಮರೆತು ಸಭೆಯಲ್ಲಿ ಸೊಗಡು ಶಿವಣ್ಣ ಪಾಲ್ಗೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಂತ ಮುಖಂಡರ ಸಭೆಯಲ್ಲಿ ಪಾಲ್ಗೊಂಡು ಅಚ್ಚರಿ ಮೂಡಿಸಿದ್ದಾರೆ. ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಯಾದ ಮಾಜಿ ಸಂಸದ ಜಿಎಸ್ ಬಸವರಾಜು ಅವರ ವಿರುದ್ಧ ಕೆಂಡ ಕಾಡ್ತಾ ಇದ್ರು ಸೊಗಡು ಶಿವಣ್ಣ. ಇದೀಗ ದ್ವೇಷ ಮರೆತು ಬಿಜೆಪಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶಿವಣ್ಣರ ಶಾಂತವಾದ ಮುನಿಸಿನಿಂದಾಗಿ ಬಿಜೆಪಿಗೆ ಇದೀಗ ಮತ್ತಷ್ಟು ಬಲ ಬಂದಂತಾಗಿದೆ. ಮುನಿಸು ಮರೆತು ಸಭೆಯಲ್ಲಿ ಸೊಗಡು ಶಿವಣ್ಣ ಕಾಣಿಸಿಕೊಂಡಿದ್ದಾರೆ. ಅಖಾಡಕ್ಕಿಳಿದಿದ್ದಾರೆ ಸೊಗಡು ಶಿವಣ್ಣ. ಇದೀಗ ಮುನಿಸು ಮರೆತು ಅಖಾಡಕ್ಕಿಳಿದಿರುವಂತಹ ಸೊಗಡು ಶಿವಣ್ಣ ಅವರಿಂದ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೊಗಡು ಬಿಜೆಪಿ ಪರ ಯಾವುದೇ ರೀತಿಯ ಪ್ರಚಾರವನ್ನ ಮಾಡದೆ ದೂರ ಉಳಿದಿದ್ರು. ಒಂದ್ ರೀತಿ ತಟಸ್ಥ ಸ್ಥಿತಿಯನ್ನ ಕಾಯ್ದುಕೊಂಡಿದ್ರು. ಆದ್ರೆ ಈ ಬಾರಿ ಅವರು ಮುನಿಸು ಮರೆತು ಮತ್ತೆ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು, ಸಕ್ರಿಯವಾಗಿ ಭಾಗಿಯಾಗ್ತಾ ಇರುವಂಥದ್ದು ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಸೊಗಡು ಶಿವಣ್ಣ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ಒಂದು ರೀತಿ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಮುನಿಸು ಮರೆತು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಯಾವುದೇ ರೀತಿಯಾದಂಥ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗದೆ ತಟಸ್ಥ ಸ್ಥಿತಿಯನ್ನು ಕಾಯ್ದುಕೊಂಡಿದ್ರು. ಆದರೆ ಲೋಕಸಭೆ ಚುನಾವಣೆ ಹಿನ್ನೆಲೆ ಮುನಿಸು ಮರೆತು ಸಭೆಯಲ್ಲಿ ಸೊಗಡು ಶಿವಣ್ಣ ಭಾಗಿಯಾಗಿದ್ದಾರೆ. ಇದು ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಸಭೆಯಲ್ಲಿ ಸೊಗಡು ಶಿವಣ್ಣ ಭಾಗಿಯಾಗಿರುವಂಥದ್ದು ಹಿಂದಿನ ಮುನಿಸುಗಳನ್ನ ಮರೆತು ಮತ್ತೆ ಸಕ್ರಿಯವಾಗಿ ಸಭೆಯಲ್ಲಿ ಕಾಣಿಸಿಕೊಂಡಿರುವಂಥದ್ದು ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಆ ಭಾಗದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿದೆ ಅಂತಾನೆ ಹೇಳ್ಬಹುದಾಗಿದೆ.